ಎಲ್ರಿಗೂ ನಮಸ್ಕಾರ. ನಾವಿವತ್ತು ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಅಂತ ತೆರಳ್ತಾ ಇದ್ದೀವಿ. ಏನಪ್ಪ ಅಂತ ಅಂದರೆ ನನಗೆ ತುಂಬ ವರ್ಷದಿಂದ ಆಸೆ ಇತ್ತು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದು ಪೇಪರಲ್ಲಿ ಫೋಟೋ ಹಾಕ್ಸಿದ್ರಲ್ಲ ಪಂಚಲೋಹದ್ದು ಅಮ್ಮನ ಮೂರ್ತಿ ಸ್ಥಾಪನೆ ಮಾಡ್ತಾರೆ ಅಂತ, ಆವಾಗಿಂದ ನಂಗೆ ತುಂಬ ಇಷ್ಟ ಆಯಿತು ಹೋಗಬೇಕು ಅಂತ. ಯಾಕಂದರೆ ನನ್ನ ತುಂಬ ನೆಚ್ಚಿನ ದೇವರು ಅಂದರೆ ಚಾಮುಂಡೇಶ್ವರಿ ಅಮ್ಮನವರು. ಸೊ ಅದಕ್ಕೆ ಈ ಚಾನಲ್ಗೂ ಅವ್ರ ಹೆಸರೇ ಇಟ್ಟಿರೋದು. ಅವರಿಂದನೇ ಇದು ಈ ಚಾನಲಲ್ಲಿ ಇದು ಏನಾದ್ರು ಓಡಿದ್ರೂ ಎಲ್ಲ ಅವರ ಆಶೀರ್ವಾದದಿಂದನೇ. ಇನ್ನು ನಾವು ಹೋದಾಗ ಮನೆ ಬಿಟ್ಟಾಗ 11:12 ಬಸ್ಸು ಹೊರಡ್ಬೇಕಾದ್ರೆ 11:12, ಮನೆಯನ್ನು ಒಂದು 10:30 10:40 10:30ಗೆ ಬಿಟ್ವಿ. ಅಲ್ಲಿ ಒಂದು 10:45 ಹೋಗಿ ಬಸ್ ಹಿಡಿದು ಕೂತ್ಕೊಂಡು ಏನೋ ಒಂಥರ ಖುಷಿ, ಒಂಥರ ಉತ್ಸಾಹ. ಇದು ದೇವರೇ ಕರ್ಸ್ಕೊತಾ ಇರೋದು ಅಂತಲೂ ಯಾರೋ ಒಬ್ಬರು ಹೇಳಿದ್ರಪ್ಪ ನಮ್ಮ ಜೊತೆ ಕೂತ್ಕೊಂಡವರು ಬಸ್ಸಲ್ಲಿ. ಯಾಕೆ ಗೊತ್ತಾ, ನಾವು ಕಬ್ಬಾಳಮ್ಮಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಆದರೆ ಕಾರಣಾಂತರಗಳಿಂದ ನಮ್ಮ ಮನೇಲಿ ಇನ್ನೊಬ್ಬರು ಬರೋಕ್ಕಾಗಲಿಲ್ಲ ಅಂತ ಹೇಳಿ, ನನ್ನ ತಮ್ಮ ಬರೋಕ್ಕಾಗಲ್ಲ ಅಂತ ಆಯಿತಾ. ಇನ್ನು ನಾವು 3 ಜನ ಮಾತ್ರ ಹೋಗಬೇಕು. ನಾವು 3 ಜನ ಹೋಗೋಕ್ಕೆ ಲೇಟಾಗೋಯ್ತು. ಬೆಳಿಗ್ಗೆ ನೆನ್ನೆ ರಾತ್ರಿ 1 ಗಂಟೆ ಆಗೋಯ್ತು ಮಲ್ಕೊಳ್ಳೋದು. ಪಾತ್ರೆ ಗೀತ್ರೆಲ್ಲ ತೊಳೆದು ಬೆಳಗ್ಗೆ ಎದ್ದು ಮನೆ ಒರೆಸಿ ಸ್ನಾನ ಮಾಡಿ ಇದೆಲ್ಲ ಮುಗಿಸ್ಕೊಳ್ಳೋದು ಲೇಟಾಗೋಯ್ತು. ಇಷ್ಟು ಲೇಟು ನಾವು ಹೋಗೋದೇ ಬೇಡ ಅಂತ ಅಂದ್ಬಿಟ್ಟು ಅವ್ರು ಅಂದರು. ಅದಕ್ಕೆ ಅವ್ರು ಬರೆದಿದ್ರೆ ಏನಂತೆ, ನಾವು ಬಸ್ಸಲ್ಲಿ ಗೌಡಗೆರೆಗೆ ಹೋಗೋಣ ಅಂತ ಅಂದ್ಕೊಂಡು ಧೈರ್ಯ ಮಾಡಿ ಮೊದಲನೇ ಸರಿ ಮನೆಯಿಂದ ಇಷ್ಟು ದೂರ ಬಸ್ ಹತ್ತಿ ಜೊತೆಗೆ ಬಂದು. ಇನ್ನೂ ಅಲ್ಲಿ ಶೇರ್ ಆಟೋ ಹತ್ತಿರೋದಿದು ವೀಡಿಯೋದಲ್ಲಿ. ಅಲ್ಲಿ 20 ರೂಪಾಯಿ ಆಯಿತು. ಶೇರ್ ಆಟೋದಲ್ಲಿ ಏನಾಗುತ್ತೆ ಅಂದರೆ ಒಬ್ರಿಗೆ 20 ರೂಪಾಯಿ ಬೀಳುತ್ತೆ 15 ಜನ ಇದ್ದರೆ. ಆದರೆ ನಾವೇನಾಯಿತು ಅಂದರೆ, ನಾವು ಬಸ್ ಇಳಿದ್ವಾ, ರೋಡ್ ಕ್ರಾಸ್ ಮಾಡಿದ್ವಿ, ನಮ್ಮ ಹಿಂದೆನೇ ಒಂದು ಬಸ್ ಬಂದಿದೆ ಒಂದು 2 ನಿಮಿಷಕ್ಕೆ. ನಮಗೆ ಯಾರೋ ಒಬ್ರಿಗೆ ಏನಂದ್ರು ಅಂದರೆ, ಬಸ್ ಬರೋ ತನಕ ಕಾಯ್ತೀರಾ, ಸುಮ್ಮನೆ ಶೇರ್ ಆಟೋದಲ್ಲಿ ಹೋಗಿ ಅಂತ. ಶೇರ್ ಆಟೋದಕ್ಕೆ ಬಂದರೆ ಅಲ್ಲಿ ಜನಗಳೇ ಇಲ್ಲ ಗುರು. ಸುಮಾರು ಹೊತ್ತು ಕಾಯಬೇಕಾಯ್ತು, ಟೈಮ್ ವೇಸ್ಟ್ ಆಯಿತು. ಅವರು ಒಂದು 7 ಜನ ಸೇರೋ ತನಕ ನಮ್ಮನ್ನ ಶೇರ್ ಆಟೋದಲ್ಲಿ ನಾವು ಹೋಗೋಕ್ಕೆ ಆಗಲಿಲ್ಲ. ಸೊ ನಮಗೆ 30 ರೂಪಾಯಿ ಬೀಳ್ತು. ಅಲ್ಲಿ ಇಳ್ಕೊಂಡ್ಮೇಲೆ ನಮಗೆ ನಿಜವಾಗ್ಲೂ ಎಲ್ಲೂ ಏನೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಪಕ್ಕದಲ್ಲಿ ಹೂ ತೊಗೊಳ್ಳಿ 50 ರೂಪಾಯಿ ತಟ್ಟೆ ಅಂತ ಹೇಳ್ತಾಯಿದ್ರು, ಆಮೇಲೆ ಪೂಜೆ ತಟ್ಟೆ. ಬೇಡ ಮುಂದಕ್ಕೆ ಹೋಗೋಣ ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ನಡ್ಕೊಂಡು ಬಂದ್ವಿ. ಆಮೇಲೆ ಫಸ್ಟು ಏನು ಮಾಡಿದ್ವಿ ಅಂದರೆ, ಕರ್ಪೂರ ಡಬ್ಬ ತೊಗೊಂಡ್ಬಿಟ್ವಿ. ಆಮೇಲೆ ವಾಶ್ರೂಮ್ ಇಲ್ಲದೆ ಅಂತ ಕೇಳಿ ಒಂದ್ಸರಿ ವಾಶ್ರೂಮ್ಗೆ ಹೋದ್ವಿ. ಪರವಾಗಿಲ್ಲ, ಎಲ್ಲ ಕ್ಲೀನಾಗಿತ್ತು, ನಾಟ್ ಬ್ಯಾಡ್, ಇನ್ನೂ ನೀಟಾಗಿ ಇಡ್ಬೋದು. ಅದಾದಮೇಲೆ ಒಂದು ಬೆಂಕಿ ಪೊಟ್ಟಣ ಇಷ್ಟು ತೊಗೊಂಡು ದೇವ್ರ ಹತ್ರ ಹೋದ್ವಾ. ನನಗೆ ಕೈಕಾಲು ತೊಳ್ಕೊಂಡು ಹೋದ್ವಾ. ನಮಗೆ ಏನಂದರೆ ದೇವ್ರಿಗೇನು ತೊಗೊಳ್ಳಿಲ್ಲ, ಏನೂ ತೊಗೊಂಡಿಲ್ವಲ್ಲಪ್ಪ, ಹೂನು ತೊಗೊಳ್ಳಿಲ್ವಲ್ಲ ಅಂತ ಆಮೇಲೆ ಫೀಲ್ ಆಗ್ತಾಯಿದೆ. ಹೊರಟೋದ್ವಿ. ಎಲ್ಲಿ ಗರ್ಭಗುಡಿಗೆ ಹೋಗಿ ನಿಂತ್ಕೊಂಡು ಕ್ಯೂವಲ್ಲಿ ದರ್ಶನ ಮಾಡಿಸ್ಕೊಂಡ್ವಿ. ಕಾಯಿನೂ ತೊಗೊಳ್ಳಿಲ್ಲ, ಯಾಕಂದರೆ ಮೊದಲನೇ ಸರಿ ಬರ್ತಾಯಿದ್ದು ನಮ್ಗೆ ಗೊತ್ತಿಲ್ಲ ಕಾಯಿ ಎಷ್ಟು ದಿನ ಕಟ್ಟಬೇಕು ಅಂತ, ಮತ್ತೆ ಬರೋಕ್ಕಾಗುತ್ತಾ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಕಾಯಿ ತೊಗೊಳ್ಳಿಲ್ಲ. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ, ಸ್ಟ್ರೈಟ್ ಹೋದ್ವಿ. ಫಸ್ಟ್ ಸ್ಟ್ಯಾಚು ಹತ್ರ ಹೋದ್ವಿ. ಏನೋ ಒಂಥರ ಖುಷಿ ಅಲ್ವಾ. ಸ್ಟ್ಯಾಚು ನೋಡಿದ ತಕ್ಷಣ ನನಗೆ ಏನಂದರೆ ಸಾರಥಿ ಸಿನಿಮಾ ನೆನಪಾಗಕ್ಕೆ ಶುರು ಆಯಿತು. ಅದು ನೀರು ಶಬ್ದ, ಏನೋ ಒಂಥರ ಖುಷಿ. ಆಮೇಲೆ ಅಷ್ಟು ಉದ್ದ ಎತ್ತರದ್ದು. ಆಮೇಲೆ ಸ್ಟ್ಯಾಚುನ ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ನಿಂತ್ಕೊಂಡು ಗಮನಿಸ್ತಾ ಇದ್ವಿ, ಕತ್ತಿಗೆ ಏನು ಹಾಕಿದ್ದಾರೆ ಅಂತ. ಅದರಲ್ಲಿ ಗಂಡ ಬೇರುಂಡ ಇರೋ ಒಂದು ಸಿಂಬಲ್ ಇರೋದು ಒಂದು ಬೆಳ್ಳಿದು ಅನಿಸುತ್ತೆ ಹಾಕಿದ್ದಾರೆ ದೇವ್ರಿಗೆ. ಅದನ್ನೆಲ್ಲ ನೋಡಿದಾಗ ಒಂಥರ ಖುಷಿ, ಹೆಮ್ಮೆ. ಅದ್ರ ಹಿಂದೆ ಕರ್ನಾಟಕ ಬಾವುಟ ಕೂಡ ಇದೆ. ಆವಾಗ ಏನೋ ಒಂಥರ ಖುಷಿ, ನಮ್ಮ ಮಣ್ಣು ನಮ್ಮ ನೆಲ. ನನಗೆ ನಿಜವಾಗ್ಲೂ ಬೇರೆ ಭಾಷೆನ ಕೇಳಿದಾಗೆಲ್ಲ ನಮ್ಮ ಮೈಸೂರಲ್ಲೂ ಒಂಥರ ನೋವಾಗ್ತಿತ್ತು. ಅಲ್ಲೆಲ್ಲ ನಮ್ಮ ಕನ್ನಡ, ಅದು ಹಳ್ಳಿ ಕನ್ನಡ ಕೇಳಿ ಕಿವಿಯೆಲ್ಲ ತಂಪಾಗೋಯ್ತು. ಸೊ ಬಸ್ ಹತ್ತಿ ಇಳಿದಾಗ ನಮಗೆ ಆ ಎಕ್ಸ್ಪೀರಿಯೆನ್ಸ್ ಆಗೋದು ಸಹಜ, ಇನ್ನೂ ತುಂಬ ಖುಷಿ ಕೊಡ್ತು. ಅದಕ್ಕೆ ಹೇಳೋದು, ಹಳ್ಳಿ ಕಡೆ ಅದು ಒಂದು ಸಬರ್ಬನ್ ಬಸ್ಗೆ ಹೋದರೆ ಅಂಥ ಒಂದು ಎಕ್ಸ್ಪೀರಿಯೆನ್ಸ್ ಜಾಸ್ತಿ. ಮೈಸೂರಲ್ಲೆಲ್ಲ ನಮ್ಮ ಭಾಷೆ ಮಾಮೂಲಿ ಕನ್ನಡ ಮಾತಾಡ್ತಾರೆ. ಇನ್ನು ದಶಾವತಾರದ್ದು ಎಲ್ಲ ದೇವ್ರದ್ದು ಹಾಕಿದ್ದಾರೆ. ವಿಷ್ಣುದು ವಿವಿಧ ಜನ್ಮದಲ್ಲಿ ವಿವಿಧ ಅವತಾರಗಳನ್ನ ಏನು ಅವರ ದೇವರ ಅವತಾರ ಎತ್ತಿರೋದನ್ನ, ಅದು ತುಂಬ ಚೆನ್ನಾಗಿದೆ. ಫೌಂಟೇನು ಎಲ್ಲ ನೋಡ್ಬಿಟ್ಟು ಖುಷಿ ಆಯಿತು. ಅಲ್ಲೂ ಒಂದು ಮೂರ್ತಿ ಇಟ್ಟಿದ್ದಾರೆ ದೇವ್ರದ್ದು, ಅಲ್ಲೂ ಕೂಡ ಪೂಜೆ ಮಾಡ್ತಾರೆ. ಅದು ಈ ಏನು ಸ್ಟ್ಯಾಚು ಇದೆ, ಆ ಸ್ಟ್ಯಾಚುಯಿಂದ ಈ ಫೌಂಟೇನ್ ಮುಂದೆ ಕೂಡ ಅಮ್ಮಂದು ಕಾತ್ಯಾಯಿನಿ ರೂಪ ಅಂತ ಹೇಳ್ತಾರೆ, ಚಾಮುಂಡೇಶ್ವರಿ ಅಮ್ಮನವ್ರದ್ದು. ಅಲ್ಲೂ ಕೂಡ ಜನರೆಲ್ಲ ಪೂಜೆ ಮಾಡಿ ಕೈಯಾರೆ ಅರ್ಶಿನ ಕುಂಕುಮ ಹಾಕಿ ಆಮೇಲೆ ಹೂವೆಲ್ಲ ಮುಡಿಸಿ ಪೂಜೆ ಮಾಡಿ ಉಪ್ಪಿಗೂ ಕೂಡ ತೊಗೊಂಡೋಗಿ ದರ್ಶನ ಎಲ್ಲ ಮುಗಿಸಿ, ಆಮೇಲೆ ಅಲ್ಲಿ ಕಾತ್ಯಾಯಿನಿ ಅಮ್ಮಂದು ವಿಗ್ರಹ ಅಂದರೆ ಸ್ಟ್ಯಾಚು ಮುಂದ್ಗಡೆ ಇರೋದು, ಅಲ್ಲೂ ನಮಸ್ಕಾರ ಹಾಕಿ ಕರ್ಪೂರ ಎಲ್ಲ ಬೆಳಗ್ಬಿಟ್ಟು ನಾವು ಹೋಗಿದ್ದು ಊಟಕ್ಕೆ.
ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. 24/7 ಇಲ್ಲಿ ಊಟ ಇರುತ್ತೆ ವ್ಯವಸ್ಥೆ. ಯಾರು ಹಸ್ಕೊಂಡು ಹೋಗಂಗಿಲ್ಲ. ಅನ್ನದಾನನೂ ಮಾಡೋರು ಮಾಡ್ಬೋದು. ನೋಡೋಣ. ನಾವು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಹಣ್ಣು ತಿಂದಿರೋದು. ಅನ್ನ ನೋಡಬೇಕು ಅಂತ ಬನ್ನಿ ಹೋಗೋಣ. ಅದಾದಮೇಲೆ ಅನ್ನ, ತುಪ್ಪ, ಸಾರು, ಆಮೇಲೆ ರಸಮ್ಮು, ಮಜ್ಜಿಗೆ ಎಲ್ಲದಕ್ಕೂ ಹಾಕ್ಕೊಡ್ತಾರೆ. ನಿಜವಾಗ್ಲೂ ತಲೆ ಎಲ್ಲ ನೋವು ಬಂದುಬಿಟ್ಟಿತ್ತು ನನಗೆ, ನಮ್ಮ ಅಮ್ಮಂಗೂ. ಒಂದು 3-3:30ಗೆ ನಾವು ಹೋಗಿದ್ದು ಊಟಕ್ಕೆ. ಬೆಳಗ್ಗೆಯಿಂದ ಒಂದಷ್ಟು ಹಣ್ಣು ತಿಂದಿದ್ವಿ, ತೊಗೊಂಡು ಹೋಗಿದ್ದು ಬಾಕ್ಸಲ್ಲಿ ಕಟ್ ಮಾಡ್ಕೊಂಡಿದ್ದು. ತುಂಬ ಖುಷಿ ಆಯಿತು. ತಾಯಿ ನಮಗೆ ಹೊಟ್ಟೆ ಹಸಿದೆ, ನಮಗೆ ಒಳ್ಳೆ ಊಟನೇ, ತುಪ್ಪದ ಊಟನೇ ಹಾಕಿ ಕಳಿಸಿದ್ರು. ಒಂದು ಹಗ್ಲು ಬಿಡಬಾರ್ದು ಅಂತ ಎಲ್ಲನೂ ಬಳ್ಕೊಂಡು, ತಟ್ಟೆನ ಇಟ್ಕೊಂಡು, ಕುಡ್ಕೊಂಡು, ತಿನ್ಕೊಂಡು ಬಂದ್ವಿ. ಖುಷಿ ಆಯಿತು. ಅದಾದಮೇಲೆ ಅನ್ನದಾನದ ಕೌಂಟ್ರಲ್ಲಿ ನಾವು ನಮಗೆ ಊಟ ಬೇರೆ ಯಾರೋ ದಾನ ಮಾಡಿರೋದ್ರಿಂದ ಸಿಕ್ಕಿದೆ, ನಾವೇನಾದ್ರು ಕೊಡಬೇಕು ಅಂತ ಅನಿಸಿ ಅಲ್ಲಿ ಕೂಡ ನಮ್ಮ ಕೈಲಾದಷ್ಟು ನಾವು ಕೊಟ್ವಿ. ಅದಾದಮೇಲೆ ದೇವ್ರಿಗೆ ಏನೂ ಕೊಟ್ಟಂಗೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕನಕಾಂಬರ ಹೂವನ್ನ ತೊಗೊಂಡೋಗಿ ಮತ್ತೆ ವಾಪಸ್ಸು ಅಲ್ಲಿ ಪೂಜಾರಿಗೆ ಅವ್ರಿಗೆ ಕೊಟ್ಟೆ. ಸ್ಟ್ಯಾಚು ಹತ್ರ ಒಂದು ವಿಗ್ರಹ ಇದೆಯಲ್ಲ, ಅಲ್ಲಿ ಅಮ್ಮನಿಗೆ ಬಲಗೈಗೆ ಮುಡಿಸಿದ್ರು. ತುಂಬ ಖುಷಿ ಆಯಿತು. ಅಲ್ಲಿಂದ ವಾಪಸ್ ಬಸ್ ಹತ್ತಿದ್ವಿ, ಮಧೂರು ಕಡೆ ಬಂದ್ವಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಸೊ ಬಸ್ಸಲ್ಲಿ ಕೂತ್ಕೊಂಡು ಇನ್ನೇನು ಮಾಡೋದು, ಏನಾದ್ರು ಒಂದಷ್ಟು ಕೀಟ್ಲೆಗಳು ಮಾಡಬೇಕಲ್ಲ ಅಂತ ಹಾಗೆ ಕೈ ನೋಡ್ಕೊತಾ ಇದ್ದಾಗ ಕೈಯಲ್ಲಿ ನನಗೆ ಎದ್ದಿರೋ ವೇನ್ಸ್, ನರಗಳೆಲ್ಲ ಕಾಣಿಸ್ತಾ ಇದ್ವು. ಸೊ ಅಮ್ಮ ಸುಮ್ಮನೆ ಇದು ಮಾಡಮ್ಮ ಒಂಚೂರು ವೀಡಿಯೋ ಮಾಡಮ್ಮ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕೇಳ್ಕೊಟ್ಬಿಟ್ಟು ಅವರು ನಿಂದೊಳ್ಳೆ ಹಿಂಸೆ ಅಂತ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ರು. ಅದೇ ಬಳೆ ಹಾಕೊಳ್ಳೋದು ಇಷ್ಟ. ಇದಕ್ಕೆ ಬ್ರೌನ್ ಬಳೆ ತೊಗೊಂಡಿದ್ದಲ್ಲ, ಅದಕ್ಕೆ ಸುಮ್ಮನೆ ಏನಾಗುತ್ತೆ ಡಾರ್ಕ್ ಕಲರ್ ಹಾಕೊಳ್ಳೋದು, ಪಿಂಕ್ ಕಲರ್ಗೆ ಅದೇ ಚೂಡಿದಾರ್ಗೆ ಅದೇ ಕಲರ್ ಬಳೆ ಹಾಕೋಬೇಕಂತ ಏನಾರು ರೂಲ್ಸ್ ಬರ್ದವರ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಸ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಆಡಾಡೋದು, ಆಳು ಮೂಳು. ಆಮೇಲೆ ನನ್ನ ಪಕ್ಕ ನಿಂತ್ಕೊಂಡವ್ರಿಗೆ ಪಾಪ ಕೂತ್ಕೊಳ್ಳಿ ಅಂತಲೂ ಜಾಗ ಬಿಟ್ಟಿದ್ದೆ. ಇದಾದಮೇಲೆ ನಾವು ಫ್ರೀ ಆಗಿದ್ವಿ. ಇದು ಎಲ್ಲಿ ಅಂದರೆ ಮಂಡ್ಯ ಕಡೆ ಬರ್ಬೇಕಾರೆ ಬಸ್ಸಲ್ಲಿ ನಮಗೆ ಅಷ್ಟು ರಶ್ ಇರಲಿಲ್ಲ. ಏನಂದರೆ ಇಡೀ ಬಸ್ ಜರ್ನಿಯಲ್ಲಿ ನಮಗೆ ದೇವರು ಎಲ್ಲ ಕಡೆ ಕೂತ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಇಲ್ಲಿಂದ ವಾಪಸ್ಸು ನಾವು ಮೈಸೂರು ಸಬರ್ಬನು, ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ ನಡ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡಿಂದ ನಮ್ಮ ಏರಿಯಾಗೆ ಬಸ್ ಹಿಡಿದ್ವಿ. ಅದು ಬಸ್ ಇನ್ನೇನು ಹೊರಡೋದು, ಹೋಗಿ ಕ್ಯಾಚ್ ಮಾಡ್ಕೊಂಡ್ವಿ. ಅಲ್ಲೂ ಕೂತ್ಕೊಳ್ಳೋಕ್ಕೆ. ಸೊ ಮನೆಗೆ ಬಂದಮೇಲೆ ನನಗೆ ಕೈ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಅದರಲ್ಲೂ ಕಾಲು ನೋವು ಬಂದುಬಿಟ್ಟಿತ್ತು ನಿಂತ್ಕೊಂಡು. ಆಮೇಲೆ ಮೊದಲೇ ಕಾಲಿಗೆ ಸ್ವಲ್ಪ ಏಟಾಗಿತ್ತು. ಯಾರೋ ಹುಡುಗಿ ಸ್ವಲ್ಪ ಕಾಲಿಗೂ ಒದ್ಬಿಟ್ಟಿದ್ಲು. ಆಮೇಲೆ ಅಲ್ಲೆಲ್ಲ ಬರೀ ಕಾಲೆಲ್ಲ ಸುಮಾರು ಕಡೆ ಓಡಾಡಿದ್ದೆ, ಮತ್ತು ಸ್ವಲ್ಪ ನಿಂತ್ಕೊಳ್ಳೋದೆಲ್ಲ. ಆದರೂ ನಡ್ಕೊಂಡು ಹೋಗಿ ನನಗೆ ರೆಕಾರ್ಡ್ ತೊಗೋಬೇಕಿತ್ತು. ಆ್ಯಕ್ಚುಲಿ ತಪ್ಪಾಗಿ ಟೈಮ್ ಟೇಬಲ್ ನೋಡ್ಕೊಂಡಿದ್ದೆ. ನಾಳೆ ಎಲ್ಲ ನನಗೆ ಸೋಮವಾರ ಆಯ್ತಿತ್ತು. ಬಟ್ ನಾಳೆ ಇದೆ ಅಂತ ಅಂದ್ಕೊಂಡು ನಾನು ರೆಕಾರ್ಡ್ ತೊಗೊಳಕ್ಕೆ ಅಂತ ಹೋದೆ. ಅದ್ರ ಜೊತೆ ಏನಾದ್ರು ಬಿಸಿ ತಿನ್ನೋಕೆ ತೊಗೋಬೇಕಂತ ಅವಾಗಲಿಂದ ನನಗೆ ಅಲ್ಲಿ ಜನರನ್ನೆಲ್ಲ ನೋಡಿಬಿಟ್ಟು ಅಂದ್ಕೊಂಡಿದ್ದೆ. ಹೋದೆ, ಅಕ್ಕಿ ರೊಟ್ಟಿ ತೊಗೊಂಡೆ, ಚಟ್ನಿ ಮತ್ತು ಸಾಗು ಕೊಟ್ಟಿದ್ರು. ಏನಪ್ಪ ಅಂತ ಅಂದರೆ ಲೈಫಲ್ಲಿ ಇಷ್ಟ ಬಂದಾಗ. ನಿಮಗೆ ಗೊತ್ತಾ ನನ್ನ ತಾಯಿ ಎಷ್ಟು ಮುದ್ದಾಗಿದ್ದಾರೆ ಅಂತ? ನೀವು ನೋಡಬೇಕು ಅಂದರೆ ಬನ್ನಿ ತೋರಿಸ್ತೀನಿ. ನೋಡಿ ನಮ್ಮ ಬಾಸು ಇವತ್ತು ಗೌಡ್ಗೆರೆಗೆ ಹೋಗ್ಬೇಕು ಅಂತ ಈ ಏನಿದೆ ಭಾವಚಿತ್ರನ ನೀಟಾಗಿ ಶುದ್ಧೀಕರಿಸಿ ಅರಿಶಿನ ಕುಂಕುಮ ಅಷ್ಟಕ್ಕೆ ಅವ್ರಿಗೆ ಎಷ್ಟು ಖುಷಿ ಗೊತ್ತಾ. ಮುಖದಲ್ಲಿ ಆ ಒಂದು ಸಂತೋಷ ತೋರಿಸ್ತಾ ಇದ್ದಾರೆ ಅವರು. ನೀವು ಎಷ್ಟು ಮುದ್ದು ಗೊತ್ತಾ, ನನ್ನ ಮುದ್ದಮ್ಮ ನೀವು. ಐ ಲವ್ ಯು ಮಾಮ, ಐ ಲವ್ ಯು.